ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ವ್ಯವಸಾಯ ಅಂದರೆ ಎಲ್ಲ ತರಹದ ಕೆಲಸಗಳು ಇರುತ್ತವೆ ಮತ್ತು ಮುಗಿಯೋದೇ ಇಲ್ಲ. ಏನಾದರೂ ಒಂದು ಹೊಲದಲ್ಲಿ ಅಥವಾ ತೋಟದಲ್ಲಿ ಕೆಲಸ ಇದ್ದೇ ಇರುತ್ತೆ. ಅದನ್ನು ನೋಡ್ಕೋತಾ ಮತ್ತು ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೋತಾ ಹೋದರೆ ಮಾತ್ರ ವ್ಯವಸಾಯ ಅಂತ ಹೇಳ್ಬೋದು. ಇವತ್ತು ನಾನು ನಮ್ಮ ತೋಟಕ್ಕೆ ಬಂದಿದ್ದೀವಿ. ಈ ತೋಟದಲ್ಲಿ ಇವತ್ತು ಏನು ಕೆಲಸ ಅಂತ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ನಾನು ಅಡಿಕೆ ತೋಟನ ಮಾಡೋದನ್ನ ವೈಜ್ಞಾನಿಕವಾಗಿ ಯಾವ ಥರ ಮಾಡೋದು ಅಂತಲೂ ತೋರಿಸಿದ್ದೀನಿ. ಮತ್ತು 1 ತಿಂಗಳ ನಂತರದ ಅಡಿಕೆ ತೋಟವನ್ನು ಯಾವ ಥರ ಕಾಪಾಡಬೇಕು ಅನ್ನೋ ಒಂದು ವಿಡಿಯೋನು ಕೂಡ ಹಾಕಿದ್ದೀನಿ. ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ದಯವಿಟ್ಟು ಹೋಗಿ ನೋಡಿ. ಇವತ್ತಿಗೆ ನಮ್ಮ ಒಂದು ಅಡಿಕೆ ಗಿಡಗಳಿಗೆ 4 ತಿಂಗಳು ತುಂಬಿದೆ. ಇದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ. ಯಾಕೆಂದರೆ ಪ್ರತಿ ತಿಂಗಳು ವಿಡಿಯೋ ಮಾಡಿ ಯಾವ ರೀತಿ ಗಿಡಗಳನ್ನ ಪೋಷಣೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಆದರೆ ಪ್ರತಿ ತಿಂಗಳು ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ನಮ್ಮ ಅಡಿಕೆ ಗಿಡಗಳಿಗೆ ಇವತ್ತಿನ 4 ತಿಂಗಳು ತುಂಬಿರೋದ್ರಿಂದ ಈಗ ಹೊಸ ಕುಡಿ ಚಾಚ್ತಾ ಇದೆ, ನೋಡಬಹುದು. ಆದರೆ ಏನು ಅಂದರೆ ತುಂಬ ಕಳೆ ಹುಟ್ಟುಬಿಟ್ಟಿದೆ, ನೋಡ್ಬೋದು. ಜೀಕು ಕಳೆ ನೋಡಿ, ಎಷ್ಟೊಂದು ಜೀಕು ಇದೆ. ಈ ಒಂದು ಜೀಕು ಕಳೆ ಆ ಅಡಿಕೆ ಗಿಡಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನ ತಿಂದಾಕ್ಬಿಡುತ್ತೆ. ಹಾಗಾಗಿ ನಾವು ಕಳೆನ ತೆಗೆಸ್ತಾ ಇದ್ದೀವಿ, ನಮ್ಮವರವರೇ ಅಕ್ಕೋರು. ಸೊ ಅವರೆಲ್ಲ ಬಂದು ತೆಗಿತಾ ಇದ್ದಾರೆ. ಜೀಕು ಕಳೆಯನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಬಹುದು ಅನ್ನೋ ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ. ಮತ್ತು ಹಾರ್ಬಿಸೈಡ್ಸ್ನ ಹೆಚ್ಚಾಗಿ ಬಳಸಬಾರ್ದು ಅಂತಲೂ ಕೂಡ ಅದೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಒಂದು ವಿಡಿಯೋನು ಕೂಡ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಈ ಒಂದು ತೋಟ ನೋಡಲಿಕ್ಕೆ ನನ್ನ ಮಗಳನ್ನ ಕೂಡ ಕರ್ಕೊಂಬಂದಿದ್ದೆ. ಅವಳು ಪುಟ್ ಹೆಜ್ಜೆ ಇಟ್ಕೊಂಡು, 2 ವರ್ಷ ತುಂಬಿದೆ ಅವಳಿಗೂ ಕೂಡ. ಪುಟ್ ಹೆಜ್ಜೆ ಇಟ್ಕೊಂಡು ತೋಟ ಎಲ್ಲ ಅಡ್ಡಾಡ್ತಾ ಇದ್ಲು. ಕೊಕ್ಕರೆ ಇದ್ವು, ಕೊಕ್ಕರೆ ಜೊತೆಗೆ ಆಟ ಆಡ್ತಾ ಇದ್ಲು. ಸೊ ನೋಡ್ಬೋದು, ತೋಟನ ತೋರಿಸ್ತೀನಿ. ಪ್ರತಿಯೊಂದು ಗಿಡನೂ ಚೆನ್ನಾಗಿ ಹತ್ಕೊಂಡಿದೆ. ಕೆಲವು ಗಿಡ ಸತ್ತೋಗಿದೆ, ನೋಡ್ಬೋದು ನೀವು. ಬಟ್ ಸತ್ತಿರೋ ಗಿಡ ಏನು ಮಾಡೋಕ್ಕಾಗಲ್ಲ, ಅದನ್ನ ತೆಗೆದ್ಬಿಟ್ಟು ಮತ್ತೆ ಒಂದು ಗಿಡನ ಹಾಕಲೇಬೇಕು. ಅದು ಗೊತ್ತಿಲ್ಲ, ರೀಸನ್ ಏನೇ ಆಗಿರ್ಬೋದು. ತುಂಬ ಗಿಡಗಳು ಹೋಗ್ತಾ ಇರುತ್ತೆ. ಹೋದ ಗಿಡನ ತೆಗೆದು ಮತ್ತೆ ಗಿಡನ ಹಾಕಬೇಕು. ಆಲ್ಮೋಸ್ಟ್ ಎಲ್ಲ ಗಿಡಗಳು ಕೂಡ ಹೊಸ ಕುಡಿ ಹುಟ್ಕೊಂಡಿದೆ, ಅದೊಂದು ಖುಷಿಯ ವಿಷಯ. ಸೊ 4 ತಿಂಗಳು ಕಳೆದಿದೆ. ಸೊ ಇಲ್ಲಿವರೆಗೂ ನಾವು 4 ತಿಂಗಳಲ್ಲಿ 3 ಸಲ ಕಳೆನ ತೆಗ್ಸಿದ್ದೀವಿ. ಆದರೂ ಕೂಡ ಜೀಕು ಕಳೆ ಮತ್ತು ಅದ್ರ ಜೊತೆ ಇನ್ನೂ ಕೆಲವು ಕಳೆಗಳು ತುಂಬ ಹುಟ್ಕೊಳ್ತಿದೆ. ಆ ಸೊಪ್ಪುದು ಅಂಟು ಅಂತ ಬರುತ್ತೆ ಗೊತ್ತಾ, ಅದು ಕೂಡ ತುಂಬ ಅಂದರೆ ತುಂಬ ಹುಟ್ಕೊಳ್ತೆ. ಅದನ್ನ ಎಷ್ಟು ಸಲ ಕಿತ್ತಾಕಿದ್ರು ಕೂಡ ಬೇರುಗಳಲ್ಲಿ ಗಂಟು ಇರ್ತಾವಲ್ಲ, ಅದೊಂದು ಸ್ವಲ್ಪ ಉಳ್ಕೊಂಬಿಟ್ರೆ ಸಾಕು, ಮತ್ತೆ ಹುಟ್ಟಿ ಅವು ಏನು ಗಿಡಕ್ಕೆ ಬೇಕಾಗಿರೋದೆಲ್ಲ ಅವೇ ತಿಂದ್ಕೊಂಡ್ಬಿಡ್ತವೆ. ನೋಡಿ, ತೋಟ ಈ ಥರ ಆಗಿ ಮೇಂಟೈನ್ ಆಗಿದೆ 4 ತಿಂಗಳಲ್ಲಿ. ನಿಮಗೆ ತೋರಿಸ್ತಾ ಇದ್ದೀನಿ, ನಾವು ನೋಡ್ಕೋಬೋದು ನೀವು. ಕುಡಿ ನೋಡಿ, ಕುಡಿನೂ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕುಡಿ ಉಟ್ಕೊಂಡಿದೆ. ಸೊ ಇನ್ನು ಈ ಕಳೆ ನೋಡಿ ಯಾವ ಲೆವೆಲಲ್ಲಿ ಉಟ್ಕೊಂಡಿದೆ ಅಂತ. ನಾನು ಸ್ವಲ್ಪ ಕೀಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆ ಕಿತ್ತು ತೋರಿಸ್ತಾ ಇದ್ದೀನಿ ಅಂದರೆ, ಆ ಬೇರುಗಳ ಗಂಟುಗಳಿರ್ತವೆ ಅಂತ ಹೇಳಿದ್ದೆ, ಅದನ್ನು ಕೂಡ ತೋರಿಸ್ತೀನಿ. ಒಂದು ನಿಮಿಷ. ಇದು ಜೀಕು ಕಳೆ ನೋಡಿ, ಕೀಳ್ತಾ ಇದ್ದೀನಿ. ಹೆಂಗೆ ಎಷ್ಟು ಗಟ್ಟಿಯಾಗಿ ನೆಲನ ಇಟ್ಕೊಂಡ್ಬಿಟ್ಟಿದೆ ನೋಡಿ. ಅದು ಬಂತು ನೋಡಿ, ಇದೆ ನೋಡಿ ಜೀಕು ಕಳೆ. ಆ ಬೇರುಗಳಲ್ಲಿ ಕೆಲವು ಗಂಟುಗಳಿರ್ತವೆ. ಇದು ಸ್ವಲ್ಪ ಟಚ್ ಆದರೆ ಸಾಕು, ಅಲ್ಲಿಂದನೇ ಬೇರುಗಳು ಈ ಹುಲ್ಲನ್ನ ಕಿತ್ತಾಕಿ ಹೊಲದಿಂದ ಹೊರಗೆ ಹಾಕಬೇಕು. ಈ ಹೊಲದಲ್ಲೇ ಇಟ್ವಿ ಅಂದರೆ ಮತ್ತೆ ಅದು ಅಲ್ಲಿಂದನೇ ಹತ್ಕೊಂಡ್ಬಿಡುತ್ತೆ. ಸೊ ಏನು ಕಿತ್ತಾಕ್ತೀವಲ್ಲ, ಆ ಗಿಡವನ್ನು ತೆಗೆದ್ಬಿಟ್ಟು ಸೀದಾ ಹೊಲದಿಂದ ಹೊರಗೆ, ಅಂದರೆ ಬದಿನು ಅಂತಿರುತ್ತಲ್ಲ, ಆ ಬದಿನಲ್ಲಿ ಹಾಕಿಬಿಟ್ರೆ ಒಳ್ಳೆಯದು. ಯಾಕೆಂದರೆ ಬೇಕಾದರೆ ಅಲ್ಲಿ ಹುಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ನಾವು ಕಿತ್ತು ಇಲ್ಲೇ ಹಾಕಿದರೆ ಅಲ್ಲಿಂದನೇ ಬೇರುಗಳು ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹುಟ್ಕೊಂಡಿದೆ, ಎಷ್ಟು ಆರಾಮಾಗಿ. ಈ ಅಡಿಕೆ ಗಿಡಕ್ಕೆ ತೊಂದರೆ ಮಾಡೋಕ್ಕೋಸ್ಕರನೇ ಹುಟ್ಟುತ್ತೆ ಅದು. ಎಲ್ಲ ಪೋಷಕಾಂಶನ ಇದು ಉಂಡ್ಬಿಟ್ಟು ಅದಕ್ಕೆ ಇದನ್ನು ಕಳೆ ತೆಗಿಬೇಕಾದ್ರೆ ಬೇರು ಸಮೇತ ತೆಗಿಬೇಕು. ಇಲ್ಲ ಅಂದರೆ ಒಂದು ಸ್ವಲ್ಪ ಉಳಿತು ಅಂದರೆ ಹಾಗೆ, ಆದರೆ ಅದು ತೆಗಿಯೋದು ತುಂಬ ಕಷ್ಟ. ಬೇರು ಸಮೇತ ಬರೋದಿಲ್ಲ, ತುಂಬ ಆಳ ಇಳಿದೋಗ್ಬಿಟ್ಟಿರುತ್ತೆ. ಕರೆಕ್ಟಾಗಿ ಆ ಬೇರಿನ ಪಕ್ಕನೇ ಸೈಡಿಗೆ ಉಟ್ಕೊಂಡ್ಬಿಟ್ಟಿದೆ ಆ ಬೇರು. ಏಕೆಂದರೆ ನಾವು ಕುರ್ಜಿಗೆ ಹಾಕಿ ಅದನ್ನು ಎಳೆಯೋಕ್ಕೂ ಆಗಲ್ಲ. ಎಳೆದ್ವಿ ಅಂದರೆ ಅಡಿಕೆ ಗಿಡಕ್ಕೆ ತೊಂದರೆ ಆಗುತ್ತೆ. ಸೊ ಹಂಗಾಗಿ ಏನು ಮಾಡ್ತಾರೆ, ಕೆಲವರು ಬಿಟ್ಬಿಡ್ತಾರೆ, ಅಡಿಕೆ ಗಿಡಕ್ಕೆ ತೊಂದರೆ ಆಗುತ್ತೆ ಅಂತಂದು. ಸೊ ಏನೋ ಮಾಡೋಕ್ಕಾಗಲ್ಲ. ಅದನ್ನೇನೋ ಮಾಡೋಕ್ಕೆ ಹೋದರೆ ಈ ಗಿಡಕ್ಕೆ, ಮೇನ್ ಗಿಡಕ್ಕೆ ಏನಾದರೂ ಒಂದು ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಕೆಲವು ಹುಲ್ಲುಗಳನ್ನ ಬಿಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ನೇ ಇರಲ್ಲ. ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಬೇರು ಸಮೇತ ಕೀಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತು ನಮ್ಮ ಹೊಲಕ್ಕೆ ಬಂದವ್ರಿಗೂ ಕೂಡ ಹೇಳಬೇಕು, ಬೇರು ಸಮೇತ ದಯವಿಟ್ಟು ಕೀಳಿ ಅಂತಂದು.
ಅವು ಮಂಡು ಸಸ್ಯ ಅಂತ ಹೇಳ್ಬೋದು. ಇವು ಹೆಂಗೆ ಅಂದರೆ ನಾವು ಎಷ್ಟು ಕಿತ್ತಾಕಿದ್ರೂ ಕೂಡ ಒಂದು ಸ್ವಲ್ಪ ಏನೋ ಉಳ್ಕೊಂಡ್ರೆ ಸಾಕು, ಸ್ವಲ್ಪ ನೀರು ಬಿದ್ದರೆ ಸಾಕು, ಪಟ್ ಅಂತ ಎದ್ಬಿಡ್ತವೆ. ಅಂಥ ಮಂಡು ಸಸ್ಯ ಅಂತ ಹೇಳ್ಬೋದು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಕಳೆಗಳೇ ಹಿಂಗಿರ್ತವೆ. ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಕೀಳೋಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲವನ್ನೂ ಕೂಡ ಕಾರ್ಮಿಕರ ಮೇಲೇ ಬಿಟ್ಬಿಟ್ರೆ ಅವರು ಈ ನಮಗೆ ಜವಾಬ್ದಾರಿ ಅನ್ನೋದಿರುತ್ತೆ, ನಮ್ಮ ಹೊಲ ಅನ್ನೋದಿರುತ್ತೆ, ನಾವು ಕಿತ್ತಾಕ್ತೀವಿ. ಆದರೆ ಅವರು ಬೇಗ ಮುಗಿಲಿ ಕೆಲಸ, ಹೆಂಗೋ ಒಂದು ಮಾಡೋಗೋಣ ಅಂತ. ಅದಕ್ಕೆ ಅವ್ರ ಹಿಂದೆ ಇದ್ದು ಸ್ವಲ್ಪ ಕೆಲಸ ಮಾಡಬೇಕು ಅಷ್ಟೇ. ನೋಡಿ, ಪ್ರತಿಯೊಂದನ್ನು ಈ ಥರ ಕೀಳೋದ್ರಿಂದ ಅಡಿಕೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೂ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಅದಕ್ಕೆ ಸಿಗುತ್ತೆ. ಹುಲ್ಲುಗಳನ್ನು ಪದೇ ಪದೇ ಕಿತ್ತು ಹಾಕ್ತಾ ಇರಬೇಕು. ಹೊಲನೂ ಕೂಡ ಹೊಡೆದಿದ್ದಾರೆ, ಕುಂಟೆ ಹೊಡೆದಿದ್ದಾರೆ. ಸೊ ಹಾಗಾಗಿ ಹೊಲಗಳಲ್ಲಿ ಹುಲ್ಲಿಲ್ಲ. ಬರೀ ಅಡಿಕೆ ಗಿಡ ಎಲ್ಲಿದೆಯೋ ಅಲ್ಲಿ ಮಾತ್ರ ಹುಲ್ಲು ಬೆಳೆದಿದೆ. ಕಳೆ ತೆಗೆಯಕ್ಕೆ ಬಂದಿರೋ ಒಂದು ಕಾರ್ಮಿಕರು ಯಾವ ರೀತಿ ಕಳೆ ತೆಗಿತಾರೆ ಅಂತಲೂ ತೋರಿಸ್ತೀನಿ ಬನ್ನಿ. ಯಾವ ರೀತಿ ತೆಗಿತಾ ಇದ್ದಾರೆ. ನಾನು ಡೈರೆಕ್ಟಾಗಿ ವಿಡಿಯೋ ಮಾಡ್ಕೊತ ಮಾತಾಡಲಿಲ್ಲ, ಯಾಕೆಂದರೆ ಅವ್ರದ್ದು ಫೋಕಸ್ ಎಲ್ಲ ವಿಡಿಯೋ ಮೇಲೆ ಇರುತ್ತೆ ಅಂತಂದು ನಾನು ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ವಿಡಿಯೋ ಮಾಡ್ಕೊಂಬಂದು ಮನೇಲಿ ಬಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ಯಾವ ಥರ ತೆಗಿತಾ ಇದ್ದಾರೆ. ಎಷ್ಟು ಬೇರು ಸಮೇತನ ತೆಗಿತಾ ಇದ್ದಾರೆ, ಚೆನ್ನಾಗಿ ತೆಗಿತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಈ ಕಳೆಗಳಲ್ಲಿ ಬರೀ ಕಳೆ ಅಂದರೆ ಬರೀ ಜೀಕು ಕಳೆ ಮಾತ್ರ ಇರಲ್ಲ, ಅದ್ರ ಜೊತೆ ಸೊಪ್ಪು ಕೂಡ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೊಪ್ಪಿದೆ. ಅದಾದರೆ ಇದನ್ನು ಸಾಂಬಾರಿಗೂ ಯೂಸ್ ಮಾಡ್ಬೋದು, ಆದರೆ ಎಳೆದಿದ್ದಾಗ ಮಾತ್ರ ಯೂಸ್ ಮಾಡ್ಬೋದು ಅಂತ ಅಲ್ಲಿ ಅಕ್ಕವ್ರು ಹೇಳಿದರು ನನಗೆ. ಈ ಒಂದು ಸೊಪ್ಪಿನಿಂದ ಸಾಂಬಾರು ತುಂಬ ಚೆನ್ನಾಗಿ, ತುಂಬ ಒಳ್ಳೆಯ ರುಚಿ ಕೊಡುತ್ತೆ ಅಂತ ಹೇಳಿದರು. ಇದ್ರ ಜೊತೆ ಇಲ್ಲಿ ಒಂದು ತೋರಿಸಿದ್ರು ನೋಡಿ, ಇಲ್ಲಿ ಇದೆ. ಈ ಸೊಪ್ಪು ಕೂಡ ಎಳೆದಿದ್ದಾಗ ತಿನ್ನೋಕ್ಕೆ ಚೆನ್ನಾಗೆ, ಬಟ್ ಇದು ಇವಾಗ ಕಳೆನೇ, ಆದರೆ ಅದು ಬಲ್ತು ನೆಕ್ಸ್ಟು ಬೀಜ ಆಗೋ ಲೆವೆಲ್ಲಿಗೆ ಇದೆ. ಹಂಗಾಗಿ ಅದನ್ನು ಕಿತ್ತಾಕಿದ್ರು. ಇವಾಗ ನೋಡಿ, ಇದು ಕಳೆ ತೆಗೆದಿರುವಂತಹ ಗಿಡ ಎಷ್ಟು ಫ್ರೀಯಾಗಿ, ಎಷ್ಟು ಸ್ವತಂತ್ರವಾಗಿ ಕಾಣ್ತಾ ಇದೆ. ಅದಕ್ಕೂ ಕೂಡ ಆ ಒಂದು ಅಡಿಕೆ ಗಿಡಕ್ಕೂ ಕೂಡ ಇದೇ ಥರ ಫೀಲ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇದಿಷ್ಟೂ ಕಳೆನ ಇವತ್ತಿಗೆ ಮುಗಿಯೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ತೆಗೆದ್ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ. ಸೊ ಅವ್ರನ್ನೆಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಬಿಟ್ಟು ನಾನು ಕೂಡ ಮನೆ ಹೊರಡೋ ಅನ್ನೋ ಟೈಮ್ ಆಯಿತು. ಯಾಕೆ ಅಂದರೆ ಸಣ್ಣ ಮಗುನ ಕರ್ಕೊಂಬಂದಿರೋದ್ರಿಂದ ಬಿಸಿಲು ತುಂಬ ಇತ್ತು, ಅವಳನ್ನೂ ಕೂಡ ಮನೆ ಕರ್ಕೊಂಡು ಹೋಗೋದಿತ್ತು. ಆಲ್ರೆಡಿ ತಾತ ಮೊಮ್ಮಗಳು ರೆಡಿಯಾಗಿ ಬೈಕಲ್ಲಿ ನಿಂತಿದ್ರು, ನನ್ನ ಕೂಗ್ತಾಯಿದ್ರು. ಸೊ ಇದು ಇವತ್ತಿನ ವಿಶೇಷ ಆಗಿತ್ತು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. 4 ತಿಂಗಳ ಅಡಿಕೆ ಗಿಡಗಳನ್ನು ಪೋಷಣೆ ಯಾವ ರೀತಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.